ಫೋಟೋಗ್ರಾಫರ್. ಇದು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಅದು ಎಲ್ಲಿಯಲ್ಲ ವಿಜಯಪುರ. ಇಷ್ಟು ಮಾಹಿತಿ ಇಲ್ಲಿ ನೋಡಿ. ಪರಂಪರೆ ಕರ್ನಾಟಕದ ಜಾತ್ರೆ ಮತ್ತು ಉತ್ಸವಗಳು ಸಬ್ಜೆಕ್ಟ್ ಅದು ಪ್ರಿಂಟ್ ಮಾಡಿಬಿಡ್ತೀವಿ ಸರ್. ಕೊಪ್ಪಳ ಭಾಳ ವಿಶೇಷವಾದಂಥ ಅದ್ಭುತವಾದ, ಕರ್ನಾಟಕದಲ್ಲೇ ಭಾಳ ಅದ್ಭುತವಾದಂಥ ಜಾತ್ರೆ ಕೊಪ್ಪಳ ಜಾತ್ರೆ. ಒಬ್ಬಟ್ಟು ಮಾಡಿದ್ರು. ಹೌದು, ನಾನು ಒಂದು 4-5 ಸತಿ ಹೋಗಿದ್ದೀನಿ. ನಮ್ಮ ರಾಮಕೃಷ್ಣ ಅವರೇ ಅಲ್ಲಿ LED ಹಾಕೋರು. ಭಾಳ ಅದ್ಭುತವಾಗಿ ನಡೆಯುತ್ತೆ ಜಾತ್ರೆ, ಚೆನ್ನಾಗಿ. ಕಂಟಿನ್ಯೂ ಸರ್. ಇದು ದುರ್ಗಾ ಪರಮೇಶ್ವರಿ ರಾತ್ರಿ ಹೊತ್ತು ನಡೀತದೆ ಸರ್. ಆ ಕ್ಷಣ ಕಳೆದೋಗ್ಬಿಡ್ತೀವಿ ನಾವು. ಆ ವಾದ್ಯಗಳಂತೂ ಸ್ಟಾರ್ಟ್ ಆಗುತ್ತೆ. ನಮ್ಮನ್ನು ಯಾವುದೋ ದೇವಲೋಕದಲ್ಲಿ ಯಾವುದೋ ಒಂದು ದೇವರ ಮೆರವಣಿಗೆ ಬರ್ತಾ ಇದೆ. ಇದು ಸೇಮ್ ಇದು ಕೊಪ್ಪಳ ಜಾತ್ರೆ. ಇದು ಫಸ್ಟ್ ಅವಾರ್ಡ್ ಬಂದಿರೋಂಥ ಪಿಕ್ಚರ್. ಇದು ಅದು ವರ್ಷಕ್ಕೊಂದ್ಸತಿ ನಡೆಯುತ್ತೆ ಸರ್. ಅಥವಾ ಜಯಂತಿ ಉತ್ಸವದ ಅಂಗವಾಗಿ ನಡೀತದೆ. ಇವರೆಲ್ಲ ರಾತ್ರಿ ಪ್ರಯಾಣ ಮಾಡಿ ನೋಡಿ ಸರ್. ಸೂರ್ಯೋದಯ ಆಗ್ತಾ ಇದೆ. ಇವರು ರಾತ್ರಿ ಬಂದು ಅಲ್ಮೇಲೆ ಇದರ ವಿಶೇಷ ಅಂದರೆ ಆನೆ 2 ರಥಗಳು ಬರ್ತವೆ. ಹರಿಹರ ಇಲ್ಲೇ ಬರ್ತಾನೆ. ಹರಿಹರ ಇದು ಮಂಗಳೂರದೊಂದು ಕೋಡಿಯಾರ್ ತೇರು ಅಂದ್ಬಿಟ್ಟು, ಕೋಡಿಯಾರ್ ತೇರು ಅಂದ್ಬಿಟ್ಟು ಮಂಗಳೂರು ಕಡೆ ನಡೆಯುತ್ತೆ. ಅದು ಉತ್ಸವ, ಅರವ ವಿಶೇಷ ಉತ್ಸವ. ಸುಮಾರು ಕಡೆ ಎಕ್ಸೆಪ್ಟ್ ಆಗಿದೆ. ಹಾಂ, ಈ ವಿಶೇಷವಾಗಿ ಫಾರಿನ್ಗೆ ಫೋಟೋಗಳು ಕಾಂಪಿಟೇಷನ್ಗೆ ಹೋಗ್ತಾವಲ್ಲ, ತುಂಬ ಇಷ್ಟಪಡ್ತಾರೆ. ಅವಾರ್ಡ್ಗಳು ಕೊಟ್ಬಿಡ್ತಾರೆ ಸುಮ್ಮನೆ. ವಿಶೇಷ ಏನಂದ್ರೆ ಸರ್, ಈ ಜಾತ್ರೆಗಳ ಬಗ್ಗೆನೇ ಒಂದು ಯೂಶಲಿ ಈ ಥರ ಯಾರು ಮಾಡಿಲ್ಲ. ಇದೇ ಫಸ್ಟ್ ಜಾತ್ರೆ. ಒಂದೇ ಜಾತ್ರೆಗಳು, ಕರ್ನಾಟಕ ಜಾತ್ರೆ ಮತ್ತು ಉತ್ಸವಗಳು. ಮಹಾಮಸ್ತಕಾಭಿಷೇಕ. ಇದು ಉಡುಪಿಯಲ್ಲಿ ನಡೆದ ನವರಾತ್ರಿ ಉಚ್ಚಿಲ ಅಂತಂದ್ಬಿಟ್ಟು ಇದೊಂದು ಒಳ್ಳೆಯ ಒಂದು ವಿಶೇಷವಾಗಿದೆ ಸರ್. ಇದು ಈ ಥರ ಬೇರೆ ಇದೆಲ್ಲೂ ನಡೆದಿಲ್ಲ. ರಾತ್ರಿ ವೇಳೆ ಉತ್ಸವ ನಡೀತಿದೆ. ದೀಪಗಳೆಲ್ಲ ಪ್ರತಿಯೊಬ್ಬರು ಇಟ್ಕೊಂಡು ಬರ್ತಾರೆ. ಇದು ನಮಗೆ ಇಡೀ ಕರ್ನಾಟಕದ ಜಾತ್ರೆಗಳು. ಇದು ಸೌತ್ ಕೆನರಾ ಕಡೆ ಆ ನದಿಯಲ್ಲಿ ಮೆರವಣಿಗೆ ಹೋಗೋದು. ಬೋಟಲ್ಲಿ ರಿಫ್ಲೆಕ್ಷನ್ ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿದೆ. ಕರಗ ಇದು ಗೋವಿಂದರಾಜ ತೆಗೆಯೋದೇ ಕಷ್ಟ ಸರ್. ಅಲ್ಲಿ ನೂಕು ಹಾಕ್ಬಿಡ್ತಾರೆ. ನಿಂತ್ಕೊಂಡು ತೆಗೆಯೋದು ದೊಡ್ಡ ಕಷ್ಟ. ಆದರೆ ಕರ್ಗ ಬಿಡಂಗಿಲ್ವಲ್ಲ, ಕರ್ಗದ ಹಾಕ್ಬೇಕು. ಒಂದು ಪ್ರಸಿದ್ಧವಾದ ಒಂದು ಫೇಮಸ್. ನಾನು ಎಲ್ಲ ನೋಡಿಕೊಂಡು ಆಯ್ಕೆ ಮಾಡಿದ್ದೀನಿ. ಎಲ್ಲದಕ್ಕೂ ಆದ್ಯತೆ ಕೊಡಬೇಕು. ದ್ರೌಪದಿ ಕರ್ಗ. ಹೌದು, ದ್ರೌಪದಿ ಸರ್. ಇದು ಉಸ್ಕೂರು. ಇದು ಉಸ್ಕೂರು ಅಂದ್ಬಿಟ್ಟು ಇಂಥ ಒಂದು 5 ಬರ್ತಾವೆ ಸರ್. 110, 120. ಪರಪನಗರ ಜೈಲು ಇದೆಯಲ್ಲ ಆ ಕಡೆ ಮುದ್ದೂರಮ್ಮ ಜಾತ್ರೆ ಬಹಳ ವಿಶೇಷ. ನೋಡಿ ಸರ್, ಊರುಗಳು ಕಟ್ಕೊಂಡು ಸಾರಿ ಫೋಟೋ ತೆಗಿಬೇಕಾದ್ರೆ ಒಂದ್ ಕಡೆ ರೋಡ್ಗಳಲ್ಲಿ ಹಿಂಗಂದಿಂಗ್ ಬರುತ್ತೆ ಸರ್ ರಥ. ರಥ ಈಗ ಸ್ವಲ್ಪ ಹೈಟ್ ಕಮ್ಮಿ ಮಾಡಕ್ಕೆ 110, 120 ಅಡಿ. ಸಿದ್ದೇಶ್ವರ ಜಾತ್ರೆ ಕುಕನೂರು, ಕೊಪ್ಪಳ ಜಿಲ್ಲೆ. ಕೊಪ್ಪಳ ಬೆಟ್ಟಲ್ಲಿ ತುಂಬಾ ಇದೆ. ಕೊಪ್ಪಳ ಸುತ್ತಮುತ್ತ ಜಾಸ್ತಿ.
ಹೊರಚ್ಚು ಅದು ಇದು ಗಟ್ಟಿ ಇಲ್ಲ ಇದ್ದೇನೆ. ಸರಿ, ಇಂಥವು ಉತ್ತರ ಕರ್ನಾಟಕದಲ್ಲಿ ಬೆಳಗಾಮು, ಬಿಜಾಪುರ ಸುಮಾರು ಕಡೆ ಆಗ್ತವೆ ಅಲ್ಲ, ಸುಮಾರು ಕಡೆ ಆಗ್ತವೆ. ಮಲ್ಲಯ್ಯ ದೇವರನ್ನ ಎತ್ಕೊಂಡು ಹೋಗ್ತಿರೋದು, ಮೆರವಣಿಗೆಯಲ್ಲಿ ತೊಗೊಂಡು ಹೋಗ್ತಾರೆ. ಹೇಳಬೇಕು ಅಂದರೆ ಈ ಎಕ್ಸಿಬಿಷನ್ ಇವರು ಮಾಡ್ತೀನಿ ಅಂತ ಹೇಳಿದ ಐಡಿಯಾ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ಭಾಳ ಖುಷಿ ಅನ್ನಿಸ್ತು. ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಬಗ್ಗೆ ಏನಾದರೂ ಇದು ಮಾಡಬೇಕಲ್ಲ ಅಂತಂದ್ಬಿಟ್ಟು. ಬಟ್ ಇಲ್ಲಿ ಎಂಟ್ರೀಸ್ ತುಂಬ ಚೆನ್ನಾಗಿ ಬಂತು. ಬಟ್ ಭಾಳ ಕಷ್ಟ ಆಯಿತು ನಮಗೊಂಥರ ಹೇಳಬೇಕು. ಸಿಕ್ಕಾಬಿಟ್ಟೆ ಪಿಕ್ಚರ್ಸಿಗೆ ಒಳ್ಳೆ ಯಾವುದನ್ನು ರಿಜೆಕ್ಟ್ ಮಾಡಬೇಕು ಎಲ್ಲದಕ್ಕೂ ಆಲ್ಮೋಸ್ಟ್ ಈಕ್ವಲ್ ಮಾರ್ಕ್ಸ್ಗಳು ಬರ್ತಾಯಿದೆ. ಕರೆದಾಗ ನಾನು ಸಿಕ್ಕಾಬಿಟ್ಟೆ ಟ್ರಾವೆಲ್ ಮಾಡ್ತೀನಿ, ಇದಕ್ಕೆಲ್ಲ ಬಂದುಬಿಟ್ಟು ಊರುಗಳಿಗೆಲ್ಲ ಹೋಗ್ತೀನಿ. ನಮ್ಮ ಕರ್ನಾಟಕದಲ್ಲೇ ಇಷ್ಟೊಂದೆಲ್ಲ ಇದೆ ಅಂತ ಅನ್ನೋದು ನನಗೇ ಆಶ್ಚರ್ಯ ಅನ್ನಿಸ್ತಾಯಿತ್ತು. ಇನ್ಫ್ಯಾಕ್ಟ್ ಎಷ್ಟೊಂದು ಇದನ್ನೆಲ್ಲ ಜಾಗಗಳೆಲ್ಲ ನೋಡಿದವ್ರು ನಾವು ಬಂದುಬಿಟ್ಟು ಎಲ್ಲಿದೆ ನಾವು ಮುಂದೆ ಹೋಗಿ ಕವರ್ ಮಾಡಬೇಕು ಅನ್ನೋ ಸ್ಟೇಜಿಗೆ ಬಂದಿದ್ವಿ ಕೆಳಗಿದು. ಆ್ಯಂಡ್ ಕ್ವಾಲಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ಕಷ್ಟ ಅನ್ನಿಸ್ತಾಯಿತ್ತು ಎಲ್ಲ ನಮಗೆ ಜಡ್ಜ್ ಮಾಡಬೇಕಾದ್ರೆ ಯಾವ ಪಿಕ್ಚರಿಗೆ ಕೊಡಬೇಕು ಯಾವಾಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಫೋಟೋಗ್ರಾಫರ್ಸು ಬರೀ ಒಂದೇ ಜಾಗ ತೆಗೆದಿದ್ದೇ ಜಾಗದಲ್ಲಿ ತೆಗೆಯೋದು ಬಿಟ್ಬಿಟ್ಟು ಬೇರೆ ಬೇರೆ ಜಾಗದಲ್ಲಿ ಹೊಸ ಹೊಸ ಇದನ್ನು ತೆಗಿತಾ ಇದ್ದಾರೆ, ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾಯಿದ್ದಾರೆ ಅನ್ನೋದು ಭಾಳ ಸಂತೋಷ ಕೊಡ್ತಾ ಇದೆ. ಇಟ್ಸ್ ಗುಡ್. ಈ ಥರದ್ದು ಎಕ್ಸಿಬಿಷನ್ಸ್ ಇನ್ನೊಂದು ಸ್ವಲ್ಪ ಮಾಡಬೇಕಾಗತ್ತೆ, ಆಪರ್ಚುನಿಟಿ ಕೊಡಬೇಕಾಗತ್ತೆ ಅಂತ ಅನಿಸುತ್ತೆ. ಇದೊಂದು ತುಂಬ ಅತ್ಯುತ್ತಮವಾದಂಥ, ಸಾರ್ಥಕವಾದಂಥ ಮತ್ತು ಅರ್ಥಪೂರ್ಣವಾದಂಥ ಒಂದು ಕೆಲಸವನ್ನು ನಮ್ಮ ಕೆಂಪಣ್ಣವ್ರು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ಈ ಛಾಯಾಗ್ರಹಣ ಅನ್ನುವಂಥದ್ದು ಯಾವತ್ತೂ ಸತ್ಯಕ್ಕೆ ಹತ್ತಿರವಾದದ್ದು ಅಥವಾ ಸತ್ಯನೇ. ನಮ್ಮಲ್ಲಿ ಚರಿತ್ರೆಯನ್ನು ನಾವು ನಂಬಲಿಕ್ಕೆ ಆಗಲ್ಲ. ಎಷ್ಟೋ ಸಲ ರಾಜ ಮಹಾರಾಜರುಗಳ ಆಳುವವರ ಪರವಾಗಿ ಚರಿತ್ರೆಯನ್ನು ಬರೆದಿರೋದುಂಟು. ಅದೆಲ್ಲ ಅರ್ಧ ಸತ್ಯದ ಚರಿತ್ರೆ. ಆದರೆ ಆ ಚರಿತ್ರೆಯನ್ನು ಸತ್ಯವಾಗಿ ಹಿಡಿದು ನಿಲ್ಲಿಸೋದು ಯಾವುದಾದ್ರು ಇದ್ದರೆ ಅದು ಫೋಟೋಗ್ರಫಿ. ಅದರಲ್ಲೂ ಇವತ್ತು ಏನು ಈ ವಿಷಯಗಳಲ್ಲಿ ಅಂದರೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಜಾತ್ರೆ ಮತ್ತು ಉತ್ಸವಗಳನ್ನು ಕುರಿತು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆಯಾ ಪ್ರದೇಶದಲ್ಲಿರ್ತಕ್ಕಂಥ ಛಾಯಾಗ್ರಾಹಕರೇ ಅದನ್ನು ತೆಗೆದು ಕಳಿಸುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿ ಇಂಥ ಒಂದು ಸಂಸ್ಕೃತಿ ಅಂತ ಹೇಳುವಂಥದ್ದು ಭಾಳ ನಡೀತಾ ಇದೆ ಈಗ. ಆದರೆ ಈ ಛಾಯಾಚಿತ್ರಗಳು ನೋಡಿದಾಗಲೇ ಗೊತ್ತಾಗುತ್ತೆ ಇದು ಬಹುಸಂಸ್ಕೃತಿಯ ದೇಶ ಇದು ಅಂತ. ಮತ್ತು ಬಹುಸಂಸ್ಕೃತಿಯ ದೇಶ ಮತ್ತು ಬಹು ಜೀವನ ವಿಧಾನಗಳ ದೇಶ, ಬಹು ಭಾಷೆಗಳನ್ನು ಆಡ್ತಕ್ಕಂಥ ದೇಶ. ಈ ರೀತಿಯಲ್ಲಿ ಭಾರತ ಅನ್ನುವಂಥದ್ದು ಪೊಲಿಟಿಕಲಿ ಓದಿರ್ಬೋದು, ರಾಜಕೀಯವಾಗಿ ಒಂದು ಅದೆಲ್ಲ ನಾವು ಒಪ್ಕೊಳ್ಳೋಣ. ಆದರೆ ಸಾಂಸ್ಕೃತಿಕವಾಗಿ ಈ ದೇಶ ಒಂದಲ್ಲ ಹಲವು ಸಾಂಸ್ಕೃತಿಕ ವಿಶೇಷಗಳ ಮೊತ್ತ ಇದು. ಆ ರೀತಿಯಲ್ಲಿ ನಾವು ನೋಡಬೇಕಾದ್ರೆ ಇಂಥ ಫೋಟೋಗ್ರಫೀಸ್ ಮೂಲಕ ಅಥವಾ ಈ ರೀತಿಯ ಕಾಂಪಿಟಿಷನ್ಸ್ ಮೂಲಕ ನಾವು ಈ ಭಾರತದ ಬಹುಸಂಸ್ಕೃತಿಯನ್ನು ಬಹಳ ಚೆನ್ನಾಗಿ ಈ ರೀತಿಯಲ್ಲಿ ತೋರಿಸ್ಕೊಡುವ ಕೆಲಸವನ್ನು ನಾವು ಮಾಡ್ಬೋದು. ಇಲ್ಲಿ ಒಂದೊಂದು ಜಾತ್ರೆಯನ್ನು ನೋಡಿದಾಗ, ಒಂದೊಂದು ಈ ಉತ್ಸವಗಳನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ ಯಾವ್ಯಾವ ಭಾಗದ ಜನ ಯಾವ್ಯಾವ ರೀತಿಯಲ್ಲಿ ಅವರ ನಂಬಿಕೆ ಇದೆ, ಆರಾಧನೆ ಮತ್ತು ಆಚರಣೆಗಳನ್ನು ಯಾವ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ, ಇದೆಲ್ಲವನ್ನು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ನಮ್ಮ ಕವಿರಾಜ ಮಾರ್ಗಕಾರ 9ನೇ ಶತಮಾನದಲ್ಲೇ ಹೇಳ್ತಾನೆ ಹಲವು ಕನ್ನಡಗಳ ಬಗ್ಗೆ. ಹಾಗೆಯೇ ಹಲವು ಸಂಸ್ಕೃತಿ ವಿಶೇಷಗಳ ಬಗ್ಗೆ ಕೂಡ ಹೇಳ್ತಾನೆ ಅವನು. ನಮ್ಮ ಕರ್ನಾಟಕ ಅನ್ನುವಂತೂ ಕಾವೇರಿಯಿಂದ ಗೋದಾವರಿವರೆಗೆ ಇರ್ತಕ್ಕಂಥ ಈ ಕರ್ನಾಟಕ ಎಷ್ಟು ಬಗೆಯ ಸಂಸ್ಕೃತಿಯನ್ನು, ಎಷ್ಟು ಬಗೆಯ ಭಾಷೆಗಳನ್ನು, ಎಷ್ಟು ಬಗೆಯ ಕನ್ನಡಗಳನ್ನು ಒಳಗೊಂಡಿದೆ ಅಂತ 9ನೇ ಶತಮಾನದಲ್ಲಿ ಹೇಳ್ತಾನೆ. ಅದಕ್ಕಿಂತಲೂ ಹಿಂದಿಂದನೂ ಈ ಆರಾಧನೆ ಮತ್ತು ಆಚರಣೆ, ಜಾತ್ರೆ, ಉತ್ಸವಗಳ ಮೂಲಕ ನಮ್ಮ ಪರಂಪರೆಯ ಸಂಸ್ಕೃತಿಯನ್ನು, ನಮ್ಮ ಅನೇಕ ವರ್ಷಗಳ ಕಾಲದ ಸಂಸ್ಕೃತಿಯನ್ನು ಹೇಗೆ ಹಿಡಿದಿಟ್ಕೊಂಡು ಬರಲಾಗಿದೆ ಮತ್ತು ಅದು ಹೇಗೆ ಕಾಲ ಬದಲಾಗ್ತಿದ್ರೂ ಕೂಡ ಹೊಸ ಕಾಲಕ್ಕೆ ತಕ್ಕನಾಗಿ ಕೂಡ ಅದು ಹೊಂದಿಕೊಂಡು ಹೇಗೆ ಇವು ಉಳ್ಕೊಂಡೇ ಬರ್ತಾ ಇದೆ ಅನ್ನುವಂಥದ್ದು ನಮ್ಮ ಜನರಲ್ಲಿರ್ತಕ್ಕಂಥ ಒಂದು ಗಾಢವಾದ ಶ್ರದ್ಧೆ ಮತ್ತು ನಂಬಿಕೆಯ ಮೂಲಕ ಅಷ್ಟೇ. ಮಣ್ಣು ಮೈಲಾರ ಅಂತ ಅದೆಷ್ಟು ಲಕ್ಷ ಜನ ಸೇರ್ತಾರೆ ಗೊತ್ತಿಲ್ಲ. ನಾನು ಶ್ರೀನಿವಾಸ ಮೂರ್ತಿಯವರು ಭಾಳ ಅನೇಕ ವರ್ಷಗಳ ಹಿಂದೆ ಹೋಗಿ ಅಲ್ಲಿ ಅವ್ರ ಫೋಟೋಗ್ರಫಿ ಇವು ನಮ್ಮ ಹತ್ರ ಇದೆ. ಮತ್ತು ಇಲ್ಲಿ ನಮ್ಮ ಸಿದ್ದಪ್ಪಾಜಿ ಜಾತ್ರೆ ರೀತಿ ಕೂಡ ಅಷ್ಟೇ ಎಷ್ಟು ಜನ ಅದು ಸೇರೋವಂಥದ್ದು. ಇಂಥ ಅನೇಕ ಜಾತ್ರೆಗಳು ಇನ್ನೂ ಬರಬೇಕು, ಆ ಪ್ರಶ್ನೆ ಬೇರೆ. ಯಾಕೆಂದರೆ ಕರ್ನಾಟಕ ಅನ್ನುವಂಥದ್ದು
ಅಷ್ಟರ ಮಟ್ಟಿಗೆ ಹಲವು ಸಂಸ್ಕೃತಿಗಳನ್ನು ಹೊಂದಿದಂಥ ಹಲವು ಬಗೆಯ ಆಚರಣೆ ಮತ್ತು ಆರಾಧನೆಗಳನ್ನು ಹೊಂದಿದಂಥ ಒಂದು ರಾಜ್ಯ ಇದು, ಮತ್ತು ಹಾಗೆಯೇ ಇಡೀ ಭಾರತ ಕೂಡ. ಸೊ ಆ ದೃಷ್ಟಿಯಿಂದ ನಮ್ಮ ಪರಂಪರೆಯ ಮತ್ತು ಎಲ್ಲೋ ಒಂದು ಕಡೆಗೆ ನಮ್ಮ ಶ್ರದ್ಧಾ ಕೇಂದ್ರಗಳಾದಂಥ ಸ್ಥಳಗಳಲ್ಲಿ ನಡೆಯುವ ಈ ಜಾತ್ರೆ ಮತ್ತು ಉತ್ಸವಗಳನ್ನು ಹಿಡಿದಿಡುವ ಮೂಲಕ ಮತ್ತು ಇವತ್ತು ಈ 21ನೇ ಶತಮಾನದ ಅತ್ಯಾಧುನಿಕತೆಯಲ್ಲಿ ಕೂಡ ಮನುಷ್ಯನ ಮನಸ್ಸು ಮಾತ್ರ ತನ್ನ ಹಿಂದಕ್ಕೆ, ತನ್ನ ಬೇರಿಗೆ, ತನ್ನ ಪರಂಪರೆಗೆ ಹೇಗೆ ತುಡಿತಾ ಇದೆ ಅನ್ನೋದನ್ನು ತೋರಿಸ್ಕೊಡುವ ರೀತಿಯಲ್ಲಿ ಇಲ್ಲಿನ ಛಾಯಾಚಿತ್ರಗಳು ಇವೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದೆಲ್ಲೇ ಮೀರಿ ಅನಂತವಾಗಿ ಆಗುತ್ತಿಹನೇ ನಿತ್ಯ ಯೋಗಿ. ಇದನ್ನು ಬುದ್ಧನೂ ಅದನ್ನೇ ಹೇಳೋದು. ನೀನು ಯೋಚನೆ ಮಾಡಪ್ಪ ಅಂತ ಸಾಯುವ ಕೊನೆಗಳಿಗೆಲ್ಲೂ ಇಲ್ಲಪ್ಪ ನಾನು ಮನುಷ್ಯ ಈ ಅಮೂಲ್ಯವಾದದ್ದು ಕೊಟ್ಟಿದ್ದೀನಿ, ಅಲ್ಲಪ್ಪ ನನಗೆ ಗೊತ್ತದ್ದು ನಾನು ಹೇಳಿದ್ದೀನಿ, ನೀನು ಯೋಚನೆ ಮಾಡು ಮಾರಾಯ ಅಂತ ಹೇಳ್ದ. ಹಾಗೆ ಎಂಡ್ಲೆಸ್ ಅಂತ ಅನಂತವಾಗಿ ಆಗುತ್ತಿಹನೇ ನಿತ್ಯ ಯೋಗಿ, ಅದು ಎಟರ್ನಲ್ ಅದು. ಹಾಗಾಗಿ ಇದು ತುಂಬ ಚೆನ್ನಾಗಿ ನೋಡಿ. ಈ ಥರದ ಕೆಲಸಗಳು, ಅದರಲ್ಲೂ ಫೋಟೋಗ್ರಫಿ ಅಂತ ಸಂಬಂಧದ ಇದೆಲ್ಲ ಹೇಳಿದ್ದಾರೆ. ಭಾಷಾತೀತವಾದ ಜಗತ್ತಿದು, ಭಾಷೆ ಆಚೆಗೂ ಕೂಡ ಇರೋದದು ನಮ್ಮ ನೋಡಿ. ಅದು ಎಷ್ಟು ಚೆನ್ನಾಗಿದೆ ಅದು. ಅಂದರೆ ಮನುಕುಲದ ಕನಸುಗಳು ಅಂತ, ಮನುಕುಲದ ಕನಸುಗಳು. ಆಮೇಲೆ ಈಗ ತಾನೇ ನಮ್ಮ ಶ್ರೀನಿವಾಸಮೂರ್ತಿಯವರು ಜಗತ್ತೆಲ್ಲ ಸುತ್ತಾ ಇದ್ದಾರಲ್ಲ, ಅಲ್ಲೆಲ್ಲ ಅವರ ಆಸಕ್ತರು ಹೇಗಿರ್ತಾರೆ ಅಂತ ಕೇಳ್ತಾ ಇದ್ದೆ. ಇದನ್ನು ನೋಡಿದ್ರೆ ಅವ್ರಿಗೆ ಎಷ್ಟು ಕುತೂಹಲ ಇರ್ತದೆ, ಏನು ಇದೊಂದು ಆಶ್ಚರ್ಯ ಆಗ್ತದೆ. ಅವರು ನೋಡಿ ಅದು ಇದು ಏನು ಒಂದು ಅರ್ಪಣಾ ಮನೋಭಾವದಿಂದ ಅದು ನೋಡಿ, ಅಷ್ಟು ಒಂದು ತೀವ್ರತರವಾದ ಈ ವಯಸ್ಸಲ್ಲಿ ಈಗ ಆಗಲೇ ನಾವೆಲ್ಲ 70 ವರ್ಷದ ಹತ್ತತ್ರ ಆಚೀಚೆ ಇದ್ದೀವಿ, 70-80 ಹತ್ತತ್ರನೇ ಇದ್ಬಿಟ್ಟಿದ್ದೀವಿ. ಆದ್ರೂ ಕೂಡ ಅಲ್ಲಿ ಇದು ಎಷ್ಟು ಸಂತೋಷ ಕೊಡುತ್ತೆ ಅಂದರೆ ಇಷ್ಟು ಸಂತೋಷನ ಬೇರೆಯವ್ರಿಗೆ ಕೊಡೋದಿಲ್ಲ ಅದು. ಹಾಗಾಗಿ ಅದು ಅವ್ರಿಗೆ ಎಷ್ಟು ಕುತೂಹಲ ಇರ್ತದೆ, ಎಲ್ರಿಗೂ ಕುತೂಹಲ ಇರ್ತದೆ. ಭಾಳ ಅಪರೂಪದ ಇದರ ಬಗ್ಗೆ ಎಲ್ರಿಗೂ ಕುತೂಹಲ. ಮನುಕುಲದ ಕನಸುಗಳು, ಐತಿಹಾಸಿಕ ಸ್ಮರಣೆಗಳು ಇವೆಲ್ಲ ಕೂಡ ಇದಿರ್ತವೆ. ಮತ್ತು ನಮ್ಮ ನಡೆದು ಬಂದ ಮನುಕುಲದ ಒಂದು ದಾರಿನಲ್ಲಿ ಬಹಳಷ್ಟು ಇದೆಲ್ಲ ಇದೆ. ಮಾತೃಪ್ರಧಾನ ವ್ಯವಸ್ಥೆ. ಈಗ ನಾವು ಈ ಕೊಲ್ಲಾಪುರದಮ್ಮ, ಮದ್ದೂರಮ್ಮ ಮತ್ತು ಇವು ಅಮ್ಮಂದಿರು, ಇದು ತಾಯಿ ದೊಡ್ಡವಳು, ತಾಯಿ ಸತ್ಯ, ತಂದೆ ಮಿಥ್ಯ ಅಂತ. ಮಾತೃಪ್ರಧಾನ ವ್ಯವಸ್ಥೆ ಅದು ಹೇಗಿರ್ತದೆ ನೋಡಿ. ಈಗ ದ್ರೌಪದಿ ಸ್ವಯಂವರದಲ್ಲಿ ಎಷ್ಟು ಡೆಮೊಕ್ರಾಟಿಕ್ ಆಗಿದೆ ಜಗತ್ತಂದ್ರೆ, ನಮ್ಮ ಕುಮಾರವ್ಯಾಸ ಅವನು ಟ್ರೆಡಿಷನಲ್ ಪೊಯಿಟ್ ಅಂತ ತಿಳ್ಕೊಂಡವ್ರೆ. ಟ್ರೆಡಿಷನಲ್ ಪೊಯಿಟ್ ಅಲ್ಲ ಅವನು. ಎಷ್ಟು ಸತ್ಯ ಹೇಳ್ತಾನೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗಿದೆ. ತಿಳಿಯ ಹೇಳುವೆ ಕೃಷ್ಣ ಕಥೆ ಏನು ಅಂದರೆ ಇಲ್ಲ, ಅದು ಏನೋ ಅವನು ಸನಾತನಿ ಅಂತ ತಿಳ್ಕೊಂಡಿದ್ದಾರೆ. ಕೃಷ್ಣನ ಬಾಯಿನಲ್ಲೇ ಹೇಳಿಸ್ತಾನೆ. ಒಂದ್ಸಲ ಧರ್ಮರಾಯ ಕಣ್ಣೀರು ಸುರಿಸ್ಕೊಂಡು ಕಾಲು ಬೀಳಕ್ಕೆ ಬರ್ತಾನೆ. ಇಲ್ಲ, ಕಾಲು ಬೀಳಬಾರ್ದು, ಇವನು ಕೃಷ್ಣನ ಪಾತ್ರ, ಮನುಷ್ಯತ್ವ ಹೇಗಿರ್ತದೆ ಅಂದರೆ ಅವನು ದೇವರೇ ಆದ್ರೂ ಕೂಡ ಧರ್ಮರಾಯನ ಕಾಲಿಗೆ ನಮಸ್ಕಾರ ಮಾಡ್ತಿರ್ತಾನೆ, ಭೀಮನ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಭೀಮ ಈ ನಮ್ಮ ಥರ ರ್ಯಾಂಕ್ ಇದಲ್ಲ, ಅವನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಅವನು ಹೊರಟ. ಆದರೆ ಒಂದು ವಯಸ್ಸು ಮತ್ತು ಇದು ಅಂತ ಅವರಿಗೆ ದಿಟ, ನೀವು ದೇವರು ಅಂತ. ಕನ್ನಡ ಎಷ್ಟು ಚೆನ್ನಾಗಿದೆ ನೋಡಿ, ಅದು ಕಲ್ಚರ್ನ ಒಂದು ಭಾಗ. ಅದು ಆಶ್ಚರ್ಯ ಆಗ್ತದೆ. ಅವ್ರು ಹೇಳ್ತಾರೆ ಕೆಲವು ಸುಳ್ಳು ಕಪಟ ಈ ತಾತ್ಕಾಲಿಕವಾದ ಇದೆಲ್ಲ ಮಾಡ್ಬೇಕಾಯ್ತದೆ. ನೀವು ಜಾಣರಾದ್ರೆ, ಪೆಕರ ಆದರೆ ಅಪ್ಪ ಹಾಕದ ಆಳದ ಮರಕ್ಕೆ ನೇಣು ಹಾಕೊಂಡು ಹೆಂಡತಿನೂ ಕೂಡ ಸುಡೋಕೆ ಹೋಗೋದು, ತುಂಬು ಗರ್ಭಿಣಿನ ಇದಕ್ಕೆ ಕಳಿಸ್ಬಿಡೋದು, ಇವೆಲ್ಲ ಕೂಡ ಆಗ್ತದೆ ನೋಡಿ. ಇವೆಲ್ಲ ನಮ್ಮ ರಾಮಾಯಣ ಮಹಾಭಾರತಗಳಲ್ಲೂ ನಮ್ಮ ಸಮಸ್ಯೆಗಳೇನೆ ಇವು. ಡಿಬೇಟಬಲ್ ಆದದ್ದು ಯಾವುದು, ವಿಚ್ ಒನ್ ಇಸ್ ಗುಡ್, ವಿಚ್ ಒನ್ ಇಸ್ ಮೀನಿಂಗ್ಫುಲ್, ವಿಚ್ ಒನ್ ಇಸ್ ಮೋರ್ ಮೀನಿಂಗ್ಫುಲ್ ಅಂತ. ಅದನ್ನು ಎಕ್ಸ್ಪ್ಲೈನ್ ಮಾಡೋ ಮಿತ್ ಅಂಡ್ ರಿಯಾಲಿಟಿ ಅಂತ ಹೇಳ್ತೀವಿ. ಈ ಕಥೆಗಳ ರಿಯಾಲಿಟಿ ಏನು ನೋಡಿ. ಆ ದ್ರೌಪದಿ ಇದಾಗುವಾಗ ಆಮೇಲೆ ಇದು ಹೇಳ್ತಾನೆ, ದೇವರೆಂದೇ ನೀವು ಬಗೆವಿರಿ, ದೇವತನ್ನ ಲವವಿಲ್ಲ ನನ್ನಲ್ಲಿ. ಎಂಥ ಮಾತದು, ಕೃಷ್ಣನ್ ಬಾಯಲ್ಲಿ ಹೇಳಿಸೋದು. ಲವವಿಲ್ಲ, ಎಳ್ಳು ಕಾಳು ಮುಳ್ಳು ಮನೆಯಷ್ಟು ಇಲ್ಲ ಅನ್ನೋದನ್ನ ಲವವಿಲ್ಲ, ರಿದಮ್ ನೋಡಿ. ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರ್ಬೇಕು ಮಹಾಭಾರತದಲ್ಲಿ ಅವನು ಎಷ್ಟೋ ಜನ ಹೆಂಡರನ್ನ ಕದ್ದ, ಹೊತ್ಕೊಂಡು ಹೋದ, ಇದು ಮಾಡ್ದ ಅಂತ ಆರೋಪಗಳಿದೆ. ಆದರೆ ಅವನ ಹೆಂಡರನ್ನ ಕಳ್ಳು ಹೊತ್ಕೊಂಡು ಹೋಗ್ತಾರೆ. ಒಬ್ಬ ಬೇಡ ಅವನು ನೋಡಿ, ಕೊನೆಗಾಲ ಏನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಬೇಡ ಅಲ್ಲ, ಈ ಕಥೆಗಳೊಳಗಡೆ ಇರೋ ರಿಯಾಲಿಟಿ ಹೇಗೆ ಅಂತ ಇದು ಅವನು ಜಿಂಕೆ ಅಂತ ತಿಳ್ಕೊಂಡು ಬಾಣ ಬಿಟ್ಟು ಸಾಯಿಸ್ತಾನೆ ನೋಡಿ. ಹೀಗೆ ಅಂದರೆ ರಿಯಾಲಿಟೀಸ್, ಬದುಕಿನ ವಾಸ್ತವಗಳು, ಸುಡುವಾಸ್ತವಗಳು ಯಾವ ಥರ ಇರ್ತವೆ ಮತ್ತು ಕಾಲಕ್ಕೆ ನಾವು ಯೋಚನೆ ಮಾಡ್ತಾ ಇರಬೇಕು ನೋಡಿ. ಆ ಬುದ್ಧ ಅರಮನೆ ಬಿಟ್ಟು ಬಂದ, ಕರತಲ್ಲ ಭಿಕ್ಷೆ ತರುಲತೆ ವಾಸಕ್ಕೆ ಬಂದ. ಬೋರ್ಲಿಂಗನವರು ಹೇಳ್ತಾ ಇದ್ರು, ನಮ್ಮಲ್ಲಿ ಬಹಳ ಇದು ಜಾನಪದ ಅಷ್ಟೇ ಅಲ್ಲ, ನಮ್ಮ ಇದಿದೆಯಲ್ಲ ಸಾಹಿತ್ಯದ ಪರಂಪರೆ
ನಾನು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಹಿಂದೆ ಕಳಿಸ್ಕೊಡ್ತಾ ಇದ್ದೆ ಬೇರೆ ಬೇರೆ ಸ್ಟೇಟ್ಗಳಿಗೆ. ನಾನು ವೈಕಂ ಮೊಹಮ್ಮದ್ ಬಶೀರ್ ಅವ್ರು ಭೇಟಿಯಾಗಿದೆ ಕೇರಳದಲ್ಲಿ, ಅಲ್ಲಿ ದೊಡ್ಡ ಸಾಹಿತಿಗಳನ್ನೆಲ್ಲ ಭೇಟಿಯಾಗಿದೆ. ವೆಸ್ಟ್ ಬೆಂಗಾಲನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ಮತ್ತು ಒಂದು ಮಹಾರಾಷ್ಟ್ರಕ್ಕೆ ನಾನು ಭಾಳ ಹೋಗ್ತಾ ಇರ್ತೀನಿ, ಅಲ್ಲಿ ಅವರೆಲ್ಲ ಹೇಳ್ತಾರೆ ಇದೇನ ಸೆಕ್ಯುಲರಿಸಮ್, ಅಷ್ಟೊಂದು ಸೆಕ್ಯುಲರಿಸಮ್ ಇದೆ ನಿಮ್ಮಲ್ಲಿ ಅಂತ. ಮನುಷ್ಯ ಜಾತಿ ತಾನೊಂದೇವಲ್ಲಂ ಅಂತ ನೋಡಿ, ಆ ವಿಶ್ವಮಾನವ ಕಲ್ಪನೆ ಅಲ್ಲಿಂದ ಮೊದಲುಗೊಂಡು ವಿಶ್ವಮಾನವ ಕಲ್ಪನೆ. ಬಸವಣ್ಣನಂತ ಒಬ್ಬ ವ್ಯಕ್ತಿ, ಅಂಬೇಡ್ಕರ್ ಅವರು, ನಮ್ಮ ಕೆಂಗಲ್ ಅನಂತಯ್ಯನವರು ಮತ್ತು ನಿಜಲಿಂಗಪ್ಪನವರು ಒಂದೇ ಜೈಲಲ್ಲಿ ಇರ್ತಾರೆ. ಅದು ನನಗೆ ಗೊತ್ತಿಲ್ಲ, ನಮಗೆ KGF ಜೈಲಲ್ಲಿ ಫ್ರೀಡಮ್ ಮೂಮೆಂಟಲ್ಲಿ ಇರ್ತಾರೆ. ನಾವು ಏನೋ ಒಂದು ಈ ಒಕ್ಕಲಿಗರು ಲಿಂಗಾಯತರು ಈ ಥರ ಏನೋ ಅದೆಲ್ಲ ಇಲ್ಲ. ಆಮೇಲೆ ಅಂಬೇಡ್ಕರ್ ಎಷ್ಟು ಓದ್ಕೊಂಡಿದ್ರು ಅಂದರೆ ಆಶ್ಚರ್ಯ. ಆ ಇದರಲ್ಲಿ ತುಂಬಾನೇ ಓದ್ಕೊಂಡಿರ್ತಾರೆ. ಬಸವಣ್ಣವ್ರ ಬಗ್ಗೆ ಗೊತ್ತಾಗುತ್ತೆ. ಇದು ಕಾನ್ಸ್ಟಿಟ್ಯೂಷನ್ ಸಂಬಂಧದಲ್ಲಿ ಆ ಚರ್ಚೆ ಮುಗಿದಾಗ ಒಂದ್ಸಲ ನಿಜಲಿಂಗಪ್ಪನವ್ರಿಗೆ ಹೇಳ್ತಾರೆ, ಏನ್ ನಿಜಲಿಂಗಪ್ಪನವ್ರೆ, ಬಸವಣ್ಣ ಅಷ್ಟು ಜಾತ್ಯತೀತ ವ್ಯಕ್ತಿ, ಅವನು ವಿಶ್ವದಲ್ಲಿ ಅಂತವ್ರು ಕಡಿಮೆ, ಒಂದು ಭಾಷೆಗೆ ಒಂದು ಜಾತಿಗೆ ನೀವು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು ಅಂತ ಬೈತಾರೆ. ಅವರು ನಿಜಲಿಂಗಪ್ಪ ಬರ್ದಿದ್ದಾರೆ ಈ ಥರ ನನಗೆ ಚೀಮಾರಿ ಹಾಕಿದ್ರು ಅಂತ. ನೋಡಿ, ದಿಸ್ ಆರ್ ಆಲ್ ರೇರ್ ರಿಯಾಲಿಟೀಸ್, ಸಡವಾಗಿ ಗೊತ್ತಾಗ್ತವೆ. ಇದಾಗ ಒಂದ್ಸಲ ನಾನು ನಮ್ಮ ಇದ್ರದ್ದು ಇದು ಹೇಳ್ತಾ ಇದ್ದೆ, ತುಂಗಭದ್ರಾ ನದಿ ಒಳಗಡೆ ನಮ್ಮ MP ಪ್ರಕಾಶ್ ಊರು ಮುಳುಗಡೆ ಆಗ್ಬಿಡ್ತು. ನಮ್ಮ ಕಟ್ಟಿ ಮನೆ ಕೂಡ ಅದೇ ಊರು, ಅದು ಹೇಳ್ತೀನಿ. ಆ ಊರಲ್ಲಿ ಒಂದು ಈಗ ನಮ್ಮ ಕಾಲದಲ್ಲೂ ಕೂಡ ನಮ್ಮ ಕಣ್ಣೆದರಿಗೆ ಅಸ್ಪೃಶ್ಯತೆ ಇದೆಲ್ಲ ಇದು ನಡೀತಿರ್ತದೆ. ಅದು ಎಲ್ಲಿ ಅದು ನೋಡಿ, ದಿ ಹಿಂದೂ ಇವತ್ತಿಗೂ ಒಳ್ಳೆ ಪೇಪರ್ ಇಡೀ ಇಂಡಿಯಾದಲ್ಲಿ. ಅದ್ರ ಹೆಸರು ಹಿಂದೂ ಅಂತಿದ್ರು ಅಷ್ಟು ಸೆಕ್ಯುಲರ್ ಆದದ್ದು, ಅಷ್ಟು ಜ್ಞಾನಾಕಾಂಕ್ಷಿ ಇದಿಲ್ಲ. ಅಲ್ಲಿ ನಾರಾಯಣ ದೇವ್ರ ಕೆರೆ ಅಂತ, ಅದು ನಾರಾಯಣ ದೇವ್ರ ಕೆರೆ ಅಂತ ಏನೋ ನಾನು ಹೇಳಿದೆ, ಅದು ಓದಿದೆ. ನಾರಾಯಣ ದೇವ್ರ ಕೆರೆಗೆ ಇದು ನಮ್ಮ ಅಂಬೇಡ್ಕರ್ ಅಲ್ಲಿ ಯಾರು ಇದ್ರೆ ಅವರೇ ಹೋಗೋರು ಅಥವಾ ಯಾರನ್ನಾರ ಕಳಿಸ್ತಿದ್ರು. ಅವರು ನಮ್ಮ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರೆಲ್ಲ ಜೊತೆಯಲ್ಲಿ ತುಂಬ ಕೆಲಸ ಎಲ್ಲ ಮಾಡಿದ್ದಾರೆ. ಅವರು ನಮ್ಮ MP ಪ್ರಕಾಶ್ ಕೂಡ ಅವರು ಸಾಹಿತ್ಯದ ಹುಚ್ಚರಾದದ್ರಿಂದ ನಮ್ಮನ್ನೆಲ್ಲ ಬಹಳ ಹಚ್ಕೊಂಡಿದ್ರು, ಸಮಾಜವಾದಿ. ಅಯ್ಯೋ ನಮ್ಮೂರದು ಅಂಬೇಡ್ಕರ್ ಅದರಲ್ಲಿ ಇದು ಮಾಡಿದಾರ ಅಂತ ಇದನ್ನ ಮಾಹಿತಿ ತಗೊಂಡ್ರು, ಅದು ಮುರುಗೋಗ್ತದೆ. ಹಾಗೆ ಈ ಥರ ಒಂದು ಮನುಕುಲದ ಒಂದು ಸಂದರ್ಭದ ಈ ಒಂದು ಇದು ಬಹಳ ಮುಖ್ಯ ಅದು. ಹಾಗಾಗಿ ಮಾತೃಪ್ರಧಾನ ವ್ಯವಸ್ಥೆ ನೋಡಿ, ಆ ಸ್ವಯಂವರ ಇದರಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ಅದು ಎಷ್ಟು ಡೆಮೊಕ್ರಾಟಿಕ್ ಆಗಿರ್ತದೆ ಅಂದ್ರೆ, ಅಜ್ಜ ಮಗ ಮೊಮ್ಮಗ 3 ಜನ ಒಟ್ಟಿಗೆ ಬರ್ತಿರ್ತಾರೆ. ಅವನು ಅಜ್ಜ ನೀನ್ಯಾಕೆ ಬರ್ತೀಯ ಮುದುಕ ಅಂತ ಮೊಮ್ಮಗ ಅಂತ, ಅಲ್ಲಲೇ ಮಂಗು ಆಯ್ಕೆ ಮಾಡ್ಕೊಳ್ಳೋಳ ಅವಳು ಕಣ್ಣಲು ಅಂತ. ಅವಳ ಆಯ್ಕೆ ಅದು. ನಾನು ಒಬ್ಬ ಯಾವುದೇ ಗಂಡಸು ಹೋಗ್ಬೋದು, ಅದು ಡೆಮೊಕ್ರಾಟಿಕ್. ಆಮೇಲೆ ಅವನ ಶತ್ರು ಅದು ಎಷ್ಟು ನೋಡಿ, ದೃಷ್ಟದ್ಯುಮ್ನ ಇವರು ದುರ್ಯೋಧನ ಚಕ್ರವರ್ತಿ ಬೇಕಾದ್ರೆ ಇವ್ರು ಇದು ಮಾಡೋದು ಅವ್ನು ನೋಡೋದೇ ಇಲ್ಲ ಅವಳು. ಆಮೇಲೆ ದುಶ್ಯಾಸನ ಇದೆ, ಅವರೆಲ್ಲ ದುಷ್ಟರು ಅಂತ ನೋಡೋದೇ ಇಲ್ಲ. ಕರ್ಣ ಅಂದ್ರೆ ಆ ಕರ್ಣ ಅಂತ ಅಂದಾಗ ಅವಳು ಒಂಥರ ನಿಂತ್ಕೊಳ್ತಾಳೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಕುಂತಿ ಹೆತ್ತು ಮಕ್ಕಳನ್ನು ಮದುವೆ ಆಗ್ಬೇಕು ಅಂತ ನೋಡಿ. ಒಂದು ಹೆಣ್ಮಗಳಿಗೆ ಆಯ್ಕೆಯ ಹಕ್ಕು ಇದ್ದದ್ದು ಕುಂತಿಗೆ ಮಾತ್ರ. ಆ ಕತೆ ಜೊತೆಗೆ ಉಪಕಥೆಗಳು ಕಟ್ಟುಕಥೆಗಳ ಜೊತೆಗೆ ನಿಜವೋ ಸುಳ್ಳು ಗೊತ್ತಿಲ್ಲ, ಕರ್ಣ ಅವಳ ಮಗ ಅಂತ, ಮೊದಲನೇ ಮಗ ಅಂತ ಇದಿರ್ತದೆ. ಒಂದು ವೇಳೆ ಅವರು ಸತ್ತೇ ಹೋಗಿರೋದೇ ನಿಜ ಆದ್ರೆ ಇವನಂತೂ ಇದ್ದಾನೆ ಅಂತ ಅವಳಿಗೆ ಆಸೆ ಆಯ್ತು ಅಂತ ಆ ಯಕ್ಷ ಪ್ರಶ್ನೆ ಎಲ್ಲ ಬರ್ತೀವಿ ನೋಡಿ. ಇದೆಲ್ಲ ಈ ಒಂಥರದ ಜನಪದ ಕಥೆಗಳನ್ನೇ ಅದನ್ನು ವೈಚಾರಿಕವಾಗಿ ಕಾಲಕ್ಕೆ ವ್ಯಾಸರಂತರ, ಕುಮಾರವ್ಯಾಸ ಅಂತರ ಎಲ್ಲರೂ ಕೂಡ ಹೇಳ್ತಾರೆ. ಹಾಗಾಗಿ ಇದು ಮಂಗಳಕರ ಚಿಂತನೆ ಅಂತ, ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಇದು ಅಲ್ಲಿರೋದೇ ಸೂಕ್ತ. ಸೊ ಇದೇನು ನೀವೆಲ್ಲ ಸೇರಿ ಒಂದು ಪ್ರಯತ್ನ ಪಟ್ಟಿದ್ದೀರಾ, ಆ ಪ್ರಯತ್ನಕ್ಕೆ ನಿಜವಾದ ಅದೊಂದು ಶ್ರಮ ಸಿಗಬೇಕು, ಅದಕ್ಕೊಂದು ಹೆಸರು ಬರಬೇಕು, ಅದಕ್ಕೊಂದು ಪ್ರತಿಫಲ ಬರಬೇಕು ಅಂತಂದರೆ ಜಾನಪದ ಲೋಕ ಸರಿಯಾದ ಜಾಗ. ಅದಕ್ಕೊಂದು ಬೌಲಿಂಗಯ್ಯನವರು ಅದಕ್ಕೊಂದು ವಿಶೇಷವಾದ ಒಂದು ಹಾಲನ್ನೇ ವ್ಯವಸ್ಥೆ ಮಾಡಿ ಅದನ್ನು ಮಾಡ್ತಾರೆ. ಅದನ್ನು ಹಾಗಾಗಿ ಇದೊಂದು ಸ್ತುತ್ಯ ಕಾರ್ಯ. ಇದನ್ನು ಹೊರತುಪಡಿಸಿ ಈಗ ಮತ್ತೆ ಇನ್ನೇನೋ ಮಾಡಬೇಕು, ಮತ್ತೆ ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬೋರ್ಲಿಂಗಯ್ಯ ಅವರೂ ಹೇಳಿದ್ದಾರೆ, ನಾವು ಜಾನಪದ ಲೋಕದಿಂದ ನಾವು ಅದಕ್ಕೆ ಸಪೋರ್ಟ್ ಕೊಡ್ತೀವಿ, ನಿಂತ್ಕೋತೀವಿ ಅಂತ. ನಿಜಕ್ಕೂ ಅದು ಭಾಳ ಒಳ್ಳೆಯ ಕೆಲಸ. ನಾವೆಲ್ಲರೂ ಸೇರಿ ಅಂಥ ಒಂದು ಕೆಲಸವನ್ನು ಮಾಡಿ ಈ ಅಳಿದು ಹೋಗ್ತಾ ಇರೋಂಥ ಇಂಥ ಒಂದು ಸಂಸ್ಕೃತಿಯನ್ನು ಅದು ಸರಿಯಾದ ಜಾಗ ನೋಡಿ. ಬೇಕಾದ್ರೆ ಪ್ರದರ್ಶನ ಎಲ್ಲ ಕಡೆನೂ ಆಗಲಿ, ಅಂತಿಮ ಪ್ರದರ್ಶನ, ಪರ್ಮನೆಂಟ್ ಪ್ರದರ್ಶನ ಜಾನಪದ ಲೋಕದಲ್ಲಿ ಆಗುತ್ತೆ. ಅಲ್ಲಿ ವರ್ಷಕ್ಕೆ ಲಕ್ಷಾಂತರ ಜನ ನೋಡೋದ್ರಿಂದ ಸೊ ಮಾಡಿರೋ ಕೆಲಸ, ಶ್ರಮ ಎಲ್ಲವೂ ಸಾರ್ಥಕವಾಗ್ತದೆ. ತಾವೆಲ್ಲರೂ ಸೇರಿ ಮಾಡಿದ್ದೀರಾ. ಮತ್ತು ಇಲ್ಲಿರೋರು ಪ್ರತಿಯೊಬ್ಬರೂ ವಿಶ್ವಮಾನ್ಯ ಛಾಯಾಗ್ರಾಹಕರು. ಇಲ್ಲಿರೋರು ಪ್ರತಿಯೊಬ್ಬರೂ ವಿಶ್ವಮಾನ್ಯ ಛಾಯಾಗ್ರಾಹಕರು. ಸೊ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಇಂಥ ಒಂದು ಕೆಲಸಗಳು ಆಗ್ತಾ ಇರೋದ್ರಿಂದ
ನಾನು ಸಾಕಷ್ಟು ಈ ಥರದ ಕೆಲಸ ಕಳೆದ 50 ವರ್ಷಗಳಿಂದ ನಾನು ಬೋರ್ಲಿಂಗಯ್ಯನವ್ರ ಜೊತೆಗೆ ಮಾಡ್ತಾಯಿದ್ರು ಇಂಥ ಕೆಲಸ ಅದು ಭಾಳಷ್ಟು ಕೆಲಸ ಆಗಬೇಕಾಗಿದೆ. ಅದೆಲ್ಲ ಒಂದು ಕಡೆ ಇದೆ, ಅದಕ್ಕೆ ಇನ್ನೂ ಕಾಲ ಕೂಡ ಬಂದಿಲ್ಲ. ಅದನ್ನೆಲ್ಲ ಹೊರ ತೆಗೆಯೋದಕ್ಕೆ ಲಕ್ಷಾಂತರ ಫೋಟೋಗ್ರಾಫ್ಸ್ ಇದ್ದಾವೆ. ಕರ್ನಾಟಕದ 50 ವರ್ಷದಿಂದ ಹೇಗಿತ್ತು ಜಾತ್ರೆ ಅಥವಾ ಹಬ್ಬ ಕುಣಿತ ಈ ಥರದ್ದೆಲ್ಲ ಇದೆ. ಇದು ಇತ್ತೀಚಿನ ವರ್ಷಗಳದ್ದು. ಹಾಗಾಗಿ ಕಾಲಕ್ಕೆ ಬದಲಾವಣೆ ಅನಿವಾರ್ಯ. ಅಂಥ ಒಂದು ಬದಲಾವಣೆಯ ಈ ಛಾಯಾಚಿತ್ರಗಳು ಇಲ್ಲಿ ನಮ್ಮ ಮುಂದೆ ಕಂಗೊಳಿಸ್ತಾ ಇದ್ದಾವೆ. ಇಂಥ ಕಾರ್ಯ ಕೆಂಪಣ್ಣವರು ಮತ್ತು ಜೀನೇಶ್ ಅವರು ಮತ್ತು ಅವರ ತಂಡ, ವಿಶೇಷವಾಗಿ ಮೈಸೂರಲ್ಲಿ ನಮ್ಮ ಗೋಪಿ ಅವರು ನಿಂತ್ಕೊಂಡು ಇದನ್ನೆಲ್ಲ ಆಯೋಜಿಸಿದ್ದಾರೆ. ಅದು ಎಷ್ಟು ಕಷ್ಟ ಅಂತ ಆಯೋಜಿಸಿದವ್ರಿಗೆ ಅಷ್ಟೇ ಗೊತ್ತಾಗುತ್ತೆ. ಕೆಂಪಣ್ಣ ಮತ್ತು ತಂಡದವರು ಎಲ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ನಮಸ್ಕಾರ. ಅವರಿಗೆ ಈಗಾಗಲೇ ಫೋಟೋಗ್ರಫಿ ಸೊಸೈಟಿ ಅಮೇರಿಕಾ ಫೆಲೋಶಿಪ್ ಕೊಟ್ಟಿದೆ. ವಯೋಶ್ರೇಷ್ಠ ಸನ್ಮಾನ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದೆ, ರಾಜ್ಯ ಪ್ರಶಸ್ತಿ ಎಲ್ಲ ಬಂದಿದೆ. ಆದರೆ ಈಗ ಇನ್ನೊಂದು ವಿಷಯ ಅಂದರೆ ಅಮೇರಿಕದ ಇಂಟರ್ನ್ಯಾಷನಲ್ ಫೋರಮ್ ಫಾರ್ ಕ್ರಿಯೇಟಿವಿಟಿ ಆ್ಯಂಡ್ ಹ್ಯುಮ್ಯಾನಿಟಿ ಸಂಸ್ಥೆ ಅವರಿಗೆ PhD-ಯನ್ನು ಡಾಕ್ಟರೇಟನ್ನು ಪ್ರದಾನ ಮಾಡಿದೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದು ನಮ್ಮ ಹಿರಿಯೂರು ತಾಲೂಕಿನಲ್ಲೇ ನಾನು ಹೇಳಬೇಕಂದ್ರೆ ಅರತಿಕೋಟೆ PhD ಜಾತ್ರೆ, ದನಗಳ ಜಾತ್ರೆ ನಡೀತದೆ. ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅಂತ, ಅಲ್ಲಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳ ಒಂದು ದೊಡ್ಡ ಜಾತ್ರೆ, ಅಲ್ಲಿಯೂ ಸಹ ದನಗಳ ಜಾತ್ರೆ ನಡೀತದೆ. ಸಾಮಾನ್ಯವಾಗಿ ರೈತರು ತಮಗೆ ಬೇಕಾದ ರಾಸುಗಳನ್ನು ವ್ಯವಸಾಯಕ್ಕೆ ಮತ್ತು ಇನ್ಯಾವುದೋ ಉಪಯೋಗ ಬೇಕಾದಾಗ ಅವುಗಳನ್ನ ಕೊಂಡ್ಕೊಳ್ಳೋದು ಮಾರೋದಕ್ಕೆ ಈ ದನಗಳ ಜಾತ್ರೆಯೂ ಅಷ್ಟೇ ಮುಖ್ಯ. ಅದೇ ರೀತಿ ಎಲ್ಲದ ಕೆರೆ ಅಂತ ನಮ್ಮ ಹಿರಿಯೂರು ತಾಲೂಕಿನಲ್ಲಿ ತುಂಬ ಇದೆ. ಸೊ ನನಗೆ ಚಿಕ್ಕ ವಯಸ್ಸಿನಿಂದಲೂ ಜಾತ್ರೆಗಳಂದರೆ ನನಗೆ ಬಹಳ ಇಷ್ಟ. ಯಾಕೆಂದರೆ ನಮಗೆ ಹಿಂದೆ ಯಾವುದೇ TV ಆಯಿತು ಮತ್ತು ಯಾವುದೇ ಒಂದು ಸೀರಿಯಲ್ ಆಯಿತು ನೋಡೋ ಒಂದು ಅವಕಾಶ ಇಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ಒಂದು ಮನೋರಂಜನೆ ಅಂದರೆ ಜಾತ್ರೆಗಳಿಗೆ ಹೋಗೋದು, ಬೇರೆ ಬೇರೆ ಜಾತ್ರೆಗಳು ನೋಡೋದು, ಇದೆಲ್ಲ ನಮಗೆ ಸಾಮಾನ್ಯವಾಗಿ ನಮ್ಮ ಮನೋರಂಜನೆ ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಭಾಳ ಅನುಕೂಲ ಆಗ್ತಾಯಿತ್ತು. ಬಹುಶಃ ಕರ್ನಾಟಕದಲ್ಲಿ ಇರುವಷ್ಟು ವೈವಿಧ್ಯಮಯ ದೇವಸ್ಥಾನಗಳು, ವೈವಿಧ್ಯವಾದ ಜಾತ್ರೆಗಳು ಮತ್ತೆ ಎಲ್ಲಿಯೂ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಏಕೆಂದರೆ ಇಷ್ಟು ವಿವಿಧವಾದ ಜಾತ್ರೆಗಳನ್ನು ನಮ್ಮ ಕರ್ನಾಟಕ ಹೊಂದಿದೆ. ಇನ್ನು ನಮ್ಮಲ್ಲೇ ಚಾಮುಂಡೇಶ್ವರಿ ರಥೋತ್ಸವ ಮತ್ತು ನಂಜನಗೂಡಿನ ರಥೋತ್ಸವ ಮತ್ತು ನಮ್ಮ ಮೈಸೂರಿನ ದಸರಾ ವೈಭವ ಇವುಗಳೆಲ್ಲ ಬರಬೇಕಾಯ್ತು, ಅದು ಬಂದಿಲ್ಲ. ಆದರೂ ದಕ್ಷಿಣ ಕರ್ನಾಟಕದ ಅನೇಕ ಅತ್ಯುತ್ತಮ ಛಾಯಾಚಿತ್ರಗಳು ಈ ದಿನ ಪ್ರದರ್ಶನಗೊಂಡಿವೆ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಜೊತೆಗೆ ಏನಪ್ಪ ಅಂದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇವತ್ತು ಇಡೀ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಛಾಯಾಗ್ರಾಹಕರು ಇರೋದು ಕರ್ನಾಟಕದಲ್ಲಿ. ಅದು ಎಷ್ಟೋ ಜನಕ್ಕೆ ಗೊತ್ತಿದೆಯಿಲ್ಲ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಒಂದು ಛಾಯಾಗ್ರಹಣ ಸ್ಪರ್ಧೆ ಅಂದರೆ ವನ್ಯಜೀವಿ ಛಾಯಾಗ್ರಹಣ ಅಥವಾ ಪ್ರಕೃತಿ, ಇವುಗಳಿಗೆ ಪ್ರಾಮುಖ್ಯತೆ ನಾವು ಕೊಡ್ತೀವಿ. ಜಾನಪದ ಮತ್ತು ಈ ರೀತಿಯ ಜಾತ್ರೆಗಳು, ಪರಂಪರೆ ಇವುಗಳೆಲ್ಲ ಎಕ್ಸಿಬಿಷನ್ ಆಗ್ತಾರೆ ಇತ್ತೀಚೆಗೆ. ನಾನು ಕೆಂಪಣ್ಣವ್ರಿಗೆ ಹೇಳಿದೆ, ಯೋಚನೆ ಮಾಡ್ತಾಯಿದ್ರು ಎಲ್ಲಿ ಮಾಡಬೇಕು ಏನು ಅಂತ. ಕೆಂಪಣ್ಣ ನೀವು ಎಲ್ಲೂ ಮಾಡ್ಕೊಳ್ಳು, ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೇ ಮಾಡಬೇಕು ಅಂತ ನಾನು ಹೇಳಿ, ಇಲ್ಲೇ ಅದೇನಾದರೂ ಪರವಾಗಿಲ್ಲ ಎಕ್ಸ್ಪೆಂಡಿಚರ್ ನಾನು ಕೊಡ್ತೀನಿ ಮಾಡಿ ಅಂತ ಹೇಳಿದೆ. ಸೊ ಹಾಗಾಗಿ ನಮಗೆ ಇವತ್ತು ಈ ವೈವಿಧ್ಯಮಯ ಛಾಯಾಚಿತ್ರಗಳ ನೋಡುವ ಒಂದು ಸದಾವಕಾಶ ದೊರಕಿದ್ದು ಕೆಂಪಣ್ಣವರಿಂದ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ನಾವು ಎಷ್ಟೋ ಜಾತ್ರೆಗಳಿಗೆ ಹೋಗೋಕ್ಕಾಗೋದಿಲ್ಲ. ಆದರೆ ಇವತ್ತು ಬೇರೆ ಬೇರೆ ಪ್ರದೇಶದ ಜಾತ್ರೆಗಳನ್ನು ಈ ಛಾಯಾಚಿತ್ರದ ಮುಖಾಂತರ ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು. ನಾವು ಸಾಧಾರಣ ಒಂದು ಛಾಯಾಗ್ರಹಣ ಸ್ಪರ್ಧೆ ಅಥವಾ ಒಂದು ಪ್ರದರ್ಶನ ಅಂದರೆ ನಮ್ಮಲ್ಲಿ ಒಂದು ವನ್ಯಜೀವಿ ಛಾಯಾಗ್ರಹಣ ಅದು ಎತ್ತಿದ ಕೈ ನಮ್ಮಲ್ಲಿ ಕರ್ನಾಟಕದಲ್ಲಿ. ಅದನ್ನು ನಾನು ಎರಡನೇ ಮಾತೇ ಇಲ್ಲ. ವಿ ಆರ್ ದಿ ಟಾಪ್ ಪರ್ಸನ್ ಇನ್ ಇಂಡಿಯಾ. ಎರಡನೇದಾಗಿ ಪಿಕ್ಟೋರಿಯಲ್, ಮಾನೋಕ್ರೋಮ್, ಫೋಟೋ ಟ್ರಾವೆಲ್, ಇವೆಲ್ಲ ಇದೆ. ಬಟ್ ಈ ರೀತಿಯ ವೈವಿಧ್ಯತೆಯಿಂದ ಕೂಡಿದಂಥ ಈ ಜಾತ್ರೆಯ ಒಂದು ಛಾಯಾಗ್ರಹಣ ಒಂದು ಪ್ರದರ್ಶನ ನಡೀತಾರೆ, ನಮಗೆ ತುಂಬ ಸಂತೋಷ.
ಗ್ರಾಫಿಕ್ ಕ್ಲಬ್ ಬೆಂಗಳೂರು ಇದರ ಅಂಗವಾಗಿ ನಡೆದ ಪರಂಪರೆ ಕರ್ನಾಟಕ 2026 ಈ ಕರ್ನಾಟಕ ಜಾತ್ರೆ ಮತ್ತು ಉತ್ಸವಗಳ ಛಾಯಾಚಿತ್ರ ಪ್ರದರ್ಶನದ ಮತ್ತು ಬಹುಮಾನ ವಿತರಣೆ. ಈಗ ಮೊದಲನೇ ಬಹುಮಾನವನ್ನು ಸುಧೀರ್ ಭಜನಹಟ್ಟಿ, ದೊಡ್ಡಬಳ್ಳಾಪುರ ಇವರು ಪಡ್ಕೊಂಡಿದ್ದಾರೆ. ಅವರು ಸಿದ್ದೇಶ್ವರ ಜಾತ್ರೆ, ಕೊಪ್ಪಳ ಈ ಚಿತ್ರಕ್ಕೆ ಬಹುಮಾನವನ್ನು ಪಡೆದಿದ್ದಾರೆ. ಅಧ್ಯಕ್ಷರಾದಂಥ ಉದ್ಘಾಟಕರಾದಂಥ ಗೋರಲಿಂಗೇಗೌಡರು ಅವರನ್ನು ಪ್ರಶಸ್ತಿಯನ್ನು ವಿತರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ದೊಡ್ಡಬಳ್ಳಾಪುರದ ಉಮಾಶಂಕರ್ ಬಿಎನ್ ಅವರು ಪಡ್ಕೊಂಡಿದ್ದಾರೆ. ಭರತ್ ಕಂದಕೂರು, ಕೊಪ್ಪಳ. ಮೂರನೇ ಬಹುಮಾನ ಬಂದಿದೆ.